ನಾನು ಡಾಕ್ಟರ್ ಅಕ್ಷಯ್ ಹಂಡ, ಸಲಹೆಗಾರ, ಅಸ್ಥಿ ಮತ್ತು ಸಂಯುಕ್ತ ಬದಲಾವಣೆ ಶಸ್ತ್ರಚಿಕಿತ್ಸಕನು. ಇಂದು ಮಹಿಳೆಯರಿಗೆ ಮೂಳೆ ನೋವು ಮತ್ತು ಮೂಳೆ ಬದಲಾವಣೆ ಬಗ್ಗೆ ಇರುವ ಪ್ರತಿಯೊಂದು ಪ್ರಶ್ನೆಗೂ ಯಾರು ಸರಿಯಾಗಿ ಕುಳಿತು ಉತ್ತರಿಸದಂತೆ ನಾನು ಸ್ಪಷ್ಟವಾಗಿ ಉತ್ತರ ನೀಡಲು ಬಂದಿದ್ದೇನೆ. ಇದು ಸಾಮಾನ್ಯ ಶಿಕ್ಷಣ ಕಾರ್ಯಕ್ರಮವಾಗಿದ್ದು ವೈಯಕ್ತಿಕ ವೈದ್ಯಕೀಯ ಸಲಹೆ ಅಲ್ಲ. ದಯವಿಟ್ಟು ನಿಮ್ಮ ಪ್ರಕರಣವನ್ನ ನಿಮ್ಮ ಅಸ್ಥಿ ತಜ್ಞ ವೈದ್ಯರೊಂದಿಗೆ ಚರ್ಚಿಸಿ. ಹೋಗೋಣ. ಬೆಂಗಳೂರು ಮೂಲದ ಪ್ರಿಯಾ ಶಂಕರ್ ರೆಡ್ಡಿಟ್ನಲ್ಲಿ ಕೇಳ್ತಾರೆ, ಆಸ್ಟಿಯೋಆರ್ಥ್ರೈಟಿಸ್ ಎಂದರೇನು ಮತ್ತು ಯಾವ ಹಂತದಲ್ಲಿ ಮೂಳೆ ಬದಲಾವಣೆ ಶಸ್ತ್ರಚಿಕಿತ್ಸೆ ಅಗತ್ಯವಿರುತ್ತದೆ? ಆಸ್ಟಿಯೋಆರ್ಥ್ರೈಟಿಸ್ ಎಂಬುದು ಜನರಿಗೆ ಮೂಳೆ ಬದಲಾವಣೆ ಶಸ್ತ್ರಚಿಕಿತ್ಸೆ ಆಗುವ ಅತ್ಯಂತ ಸಾಮಾನ್ಯ ಕಾರಣವಾಗಿದೆ. ಸರಳವಾಗಿ ಹೇಳುವುದಾದರೆ, ಮೂಳೆಯೊಳಗಿನ ಸ್ಮೂತ್ ಕಾರ್ಟಿಲೇಜ್ ಪದರ ನಿಧಾನವಾಗಿ ಕುಗ್ಗತೊಡಗುತ್ತದೆ. ಆ ಕುಶನ್ ಕಡಿಮೆ ಆಗ್ತಿದ್ದಂತೆ ಅದರ ಕೆಳಗಿನ ಎಲುಬಿಗೆ ಒತ್ತಡ ಹೆಚ್ಚಾಗಿ ನೋವುಂಟಾಗುತ್ತೆ. ಸಂಯುಕ್ತದ ಒಳಪದರ ಉರಿಬಹುದು. ಮೂಳೆ ಆಕಾರ ಬದಲಾಗಲು ಆರಂಭಿಸಬಹುದು. ಸಾಮಾನ್ಯವಾಗಿ ಬೋಲೆಗ್ ಅಥವಾ ನಾಕ್ನಿ ಆಗ್ಬೋದು, ಏಕೆಂದ್ರೆ ಒತ್ತಡ ಒಂದ್ ಕಡೆಗೆ ಜಾರ್ತದೆ. ಮೂಳೆ ಬದಲಾವಣೆ ಶಸ್ತ್ರಚಿಕಿತ್ಸೆ ಯಾವ ಹಂತದಲ್ಲಿ ಪರಿಗಣಿಸಬೇಕು ಎಂಬುದು ಕೇವಲ ಎಕ್ಸ್ರೇ ಮೂಲಕ ನಿರ್ಧರಿಸಲಾಗುವುದಿಲ್ಲ. ಇದು 4 ವಿಷಯಗಳ ಸಂಯೋಜನೆಯಿಂದ ನಿರ್ಧರಿಸಲಾಗುತ್ತೆ. ಮೊದಲನೇದು, ನಿಮ್ಮ ನೋವು, ವಿಶೇಷವಾಗಿ ಪ್ರತಿದಿನ ನಡೆಯೋದನ್ನ ಅಥವಾ ರಾತ್ರಿ ನಿದ್ರೆಯನ್ನ ಅಡ್ಡಿಪಡಿಸುವ ನೋವು. ಎರಡನೇದು, ಕಾರ್ಯಕ್ಷಮತೆ, ಅಂದ್ರೆ ಮೆಟ್ಲು ಏರೋದು ಮತ್ತು ದಿನಸರಿ ಕೆಲಸಗಳು ತುಂಬಾ ಕಷ್ಟವಾಗುವುದು. ಮೂರನೇದು, ವಸ್ತುನಿಷ್ಠ ಪತ್ತೆ, ಉದಾಹರಣೆಗೆ ಆಕಾರ ಬದಲಾವಣೆ, ಗಟ್ಟಿತನ ಅಥವಾ ಅಸ್ಥಿರತೆ. ಮೂರನೇದು, ನೀವು ಸರಿಯಾದ ಶಸ್ತ್ರಚಿಕಿತ್ಸೆ ಹೊರಗಿನ ಯೋಜನೆಯನ್ನು ಪ್ರಯತ್ನಿಸಿದ್ದೀರಾ ಮತ್ತು ಇನ್ನೂ ಬಹಳ ಮಟ್ಟಿಗೆ ನಿರ್ಬಂಧಿತವಾಗಿದ್ದೀರಾ ಎಂಬುದು. ಉತ್ತಮ ಯೋಜನೆಯಲ್ಲಿ ಹಿಪ್ ತೊಡೆ, ಬಲವರ್ಧನೆ, ತೂಕ ನಿರ್ವಹಣೆ, ಚಲನೆ ಬದಲಾವಣೆ ಮತ್ತು ನೋವು ನಿವಾರಣೆ ಸೇರಿವೆ. ಫಿಸಿಯೋಥೆರಪಿಗಾಗಿ ಕೆಲವೊಮ್ಮೆ ಇಂಜೆಕ್ಷನ್ ಬಳಸಲಾಗುತ್ತೆ. ನೆನಪಿಡಿ, ಶಸ್ತ್ರಚಿಕಿತ್ಸೆ ಎನ್ನುವುದು ಕೇವಲ ವರದಿ ನೋಡಿ ಅಲ್ಲ, ಬದಲಿಗೆ ಚಿಕಿತ್ಸೆ ನಂತರವೂ ಜೀವನಕ್ಕೆ ಅಡ್ಡಿಯಾಗುವ ನೋವು ಮತ್ತು ಅಂಗವಿಕಲತೆ ಇದ್ದಾಗ ಮಾತ್ರ. ಹೈದರಾಬಾದ್ನ ಸುನೀತಾ ರಾವ್ ಇನ್ಸ್ಟಾಗ್ರಾಂನಲ್ಲಿ ಡೈರೆಕ್ಟ್ ಮೆಸೇಜ್ ಮೂಲಕ ಇದನ್ನು ಕಳಿಸಿದ್ದಾರೆ ಮತ್ತು ಇದು ಜನರು ಊಹಿಸುವುದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ. ನನ್ನ ಮೊಣಕಾಲು ನೋವು ಗರ್ಭಧಾರಣೆಯ ನಂತರ ಬಹಳ ಹೆಚ್ಚಾಗಿದೆ. ಗರ್ಭಧಾರಣೆ ನನ್ನ ಮೊಣಕಾಲುಗಳಿಗೆ ನಿಜವಾಗಿಯೂ ಹಾನಿ ಮಾಡುತ್ತದೆಯೇ? ಇದು ನಿಜ, ಮತ್ತು ಇದು ಕೇವಲ ತೂಕ ಹೆಚ್ಚಳ ಮಾತ್ರ ಅಲ್ಲ. ಗರ್ಭಧಾರಣೆಯು ದೇಹದ ಭಾರ, ನಿಲುವು ಮತ್ತು ಮಾಂಸಪೇಶಿಗಳ ಬಲವನ್ನು ಬದಲಾಯಿಸುತ್ತದೆ. ಹಿಪ್ ಮತ್ತು ಕೋರ್ ಮಾಂಸಪೇಶಿಗಳು ಸಾಮಾನ್ಯವಾಗಿ ಹೆರಿಗೆ ನಂತರ ದುರ್ಬಲವಾಗ್ತವೆ, ಏಕೆಂದ್ರೆ ನಿದ್ರೆ ಮತ್ತು ಚಟುವಟಿಕೆ ಮಾದರಿಗಳು ಬದಲಾಗ್ತವೆ. ಆ ಮಾಂಸಪೇಶಿಗಳು ದುರ್ಬಲವಾಗಿದ್ದರೆ ನಡೆಯುವಾಗ ಮತ್ತು ಮೆಟ್ಟಿಲು ಏರುವಾಗ ಮೊಣಕಾಲಿಗೆ ಹೆಚ್ಚುವರಿ ಒತ್ತಡ ಬರ್ತದೆ. ಒಳ್ಳೆ ಸುದ್ದಿ ಎಂದರೆ ಅನೇಕ ಮಹಿಳೆಯರು ಗುರಿತಟ್ಟಿದ ಹಿಪ್ಪು, ತೊಡೆ ಮತ್ತು ಕೋರ್ ಬಲವರ್ಧನೆ ಹಾಗೂ ಹಂತ ಹಂತವಾಗಿ ತೂಕ ನಿರ್ವಹಣೆಯಿಂದ ಉತ್ತಮವಾಗುತ್ತಾರೆ. ನಿಮ್ಮ ನೋವು ಗರ್ಭಧಾರಣೆ ನಂತರ ಆರಂಭವಾಗಿದ್ರೆ ಶಸ್ತ್ರಚಿಕಿತ್ಸೆಯ ಪರಿಹಾರ ಎಂದು ಊಹಿಸಬೇಡಿ. ಮೊದಲು ದೇಹದ ಚಲನೆ ಮತ್ತು ಬಲವನ್ನು ಸರಿಪಡಿಸಿ, ನಂತರ ಫಿಸಿಯೋಥೆರಪಿಯ ಮಾಯಾಜಾಲವನ್ನು ನೋಡಿ. ಚೆನ್ನೈನ ಕವಿತಾ ನಾಯರ್ ರೆಡ್ಡಿಟ್ ಅಲ್ಲಿ ಕೇಳ್ತಾರೆ, ಮತ್ತು ಈ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದು ಆಸ್ಟಿಯೋಆರ್ಥ್ರೈಟಿಸ್ ಎಂದು ನಾನು ಹೇಗೆ ತಿಳ್ಕೊಳ್ಬಹುದು? ಇದು ರ್ಯೂಮಟೈಡ್ ಆರ್ಥ್ರೈಟಿಸ್ ಅಥವಾ ಬೇರೆ ಯಾವುದು ಅಲ್ವೇ? ಇದು ಮುಖ್ಯವಾದದು, ಏಕೆಂದ್ರೆ ಚಿಕಿತ್ಸೆಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಆಸ್ಟಿಯೋಆರ್ಥ್ರೈಟಿಸ್ ಮುಖ್ಯವಾಗಿ ಯಾಂತ್ರಿಕವಾಗಿದೆ. ನೋವು ಹೆಚ್ಚಾಗಿ ಚಟುವಟಿಕೆಯಿಂದ ಏರಿ ವಿಶ್ರಾಂತಿಯಲ್ಲಿ ತಗ್ಗುತ್ತದೆ. ಕಠಿಣತೆ ವಿಶ್ರಾಂತಿ ನಂತರ ಸ್ವಲ್ಪ ಹೊತ್ತಿರುತ್ತದೆ. ರ್ಯೂಮಟೈಡ್ ಆರ್ಥ್ರೈಟಿಸ್ನಂತಹ ಉರಿಯೂತದಲ್ಲಿ ಬೆಳಗಿನ ಕಠಿಣತೆ ಹೆಚ್ಚು ಕಾಲವಿದ್ದು ಉಷ್ಣತೆ ಊತವಿರುತ್ತದೆ. ಇದು ಕೈ ಅಥವಾ ಮುಂಗೈ ಕೀಲುಗಳಲ್ಲಿ ಕಂಡುಬಂದು ದಣಿವು ಉಂಟು ಮಾಡಬಹುದು. ಒಳ್ಳೆ ವೈದ್ಯರು ನಿಮ್ಮ ಲಕ್ಷಣಗಳ ಮಾದರಿ ಮತ್ತು ಪರೀಕ್ಷೆಯನ್ನು ಬಳಸ್ತಾರೆ. ಅಗತ್ಯವಿದ್ದರೆ ರಕ್ತ ಪರೀಕ್ಷೆ ಮತ್ತು ಇಮೇಜಿಂಗ್ ಕೂಡ ಮಾಡ್ತಾರೆ. ಉರಿಯೂತ ರೋಗಕ್ಕೆ ಸಂಬಂಧಿಸಿದ ಕೆಂಪು ಸೂಚನೆಗಳಿದ್ದರೆ ಬೇಗ ಪತ್ತೆ ಹಚ್ಚುವುದು ಮುಖ್ಯ, ಏಕೆಂದರೆ ಉರಿಯೂತವನ್ನು ನಿಯಂತ್ರಿಸುವುದರಿಂದ ನಿಮ್ಮ ಸಂಯುಕ್ತಗಳನ್ನು ರಕ್ಷಿಸಬಹುದು. ಪುಣೆಯ ಮೀರಾ ಪಿಲ್ಲೈ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿದರೆ, ಇದಕ್ಕೆ ನಾನು ಯಾವುದೇ ಸಕ್ಕರೆ ಹಚ್ಚದೆ ಉತ್ತರಿಸಲು ಇಚ್ಛಿಸುತ್ತೇನೆ. ಮೂಳೆ ಬದಲಾವಣೆ ಶಸ್ತ್ರಚಿಕಿತ್ಸೆಯ ಅತ್ಯಂತ ಸಾಮಾನ್ಯವಾದ ಗಂಭೀರತೆಗಳು ಯಾವುವು? ಬಹುತೇಕ ಮೂಳೆ ಬದಲಾವಣೆ ಶಸ್ತ್ರಚಿಕಿತ್ಸೆಗಳು ಚೆನ್ನಾಗಿಯೇ ನಡೆಯುತ್ತವೆ, ಆದರೆ ಮುಖ್ಯ ಅಪಾಯಗಳನ್ನ ಶಾಂತವಾಗಿಯೂ ವಾಸ್ತವಿಕವಾಗಿಯೂ ತಿಳಿದುಕೊಳ್ಳುವುದು ಮುಖ್ಯ. ಅತ್ಯಂತ ಹೆಚ್ಚು ಚರ್ಚೆಯಾಗುವ ಗಂಭೀರತೆಯಿದು ಸಂಕ್ರಾಮ್ಯತೆ. ಇದು ಅಪರೂಪವಾದರೂ ಇದು ಅತ್ಯಂತ ಗಂಭೀರವಾದ ಗಂಭೀರತೆ, ಏಕೆಂದರೆ ಇಂಪ್ಲಾಂಟ್ ವಿದೇಶಿ ವಸ್ತುವಾಗಿದೆ ಮತ್ತು ಸೋಂಕುಗಳು ದೀರ್ಘಕಾಲದ ಆಂಟಿಬಯೋಟಿಕ್ಸ್ ಮತ್ತು ಕೆಲವೊಮ್ಮೆ ಹೆಚ್ಚುವರಿ ಪ್ರಕ್ರಿಯೆಗಳನ್ನು ಅಗತ್ಯವಿರಿಸಬಹುದು. ಹಾಲಿನಲ್ಲಿ ರಕ್ತದ ಗಡ್ಡೆಗಳು, ಇದನ್ನು ಡಿಬಿಟಿ ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ಎಂದು ಕರೆಯಲಾಗುತ್ತದೆ. ಇದು ತಿಳಿದಿರುವ ಅಪಾಯವಾಗಿದೆ, ಆದರೆ ನಾವು ಈ ಅಪಾಯವನ್ನು ಬೇಗನೆ ನಡೆಯುವುದು, ಕಾಲು ವ್ಯಾಯಾಮಗಳು ಮತ್ತು ಔಷಧಿಗಳನ್ನು ಬಳಸಿ ಕಡಿಮೆ ಮಾಡುತ್ತೇವೆ. ಕಠಿಣತೆ ಜನರು ಊಹಿಸುವುದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಸಾಮಾನ್ಯವಾಗಿ ದುರ್ಬಲವಾದ ನೋವು ನಿಯಂತ್ರಣ, ತಡವಾದ ಚಲನೆ ಅಥವಾ ಅಸಮರ್ಪಕ ಫಿಸಿಯೋಥೆರಪಿ ಕಾರಣವಾಗಿರುತ್ತದೆ. ನಿರಂತರವಾದ ನೋವು ಅಥವಾ ಅಸಂತೋಷ. ಹೆಚ್ಚಿನ ಜನರು ಬಹಳಷ್ಟು ಸುಧಾರಣೆ ಕಾಣ್ತಾರೆ, ಆದರೆ ಕೆಲವು ಜನರಿಗೆ ನರಗಳ ಸಂವೇದನೆ, ಬೆನ್ನು ಅಥವಾ ಹಿಪ್ ಸಮಸ್ಯೆಗಳು ಅಥವಾ ನಿರೀಕ್ಷೆಗಳ ವ್ಯತ್ಯಾಸ ಮತ್ತು ಹಲವು ವರ್ಷಗಳ ನಂತರ ಇಂಪ್ಲಾಂಟ್ ಲೂಸ್ ಆಗೋದು ಅಥವಾ ಪ್ಲಾಸ್ಟಿಕ್ ಲೈನರ್ ಧೂಳಾಗೋದು, ವಿಶೇಷವಾಗಿ ಹೆಚ್ಚು ಆಘಾತಕಾರಿ ಜೀವನ ಶೈಲಿಯಲ್ಲಿ ಕಾರಣದಿಂದ ನಿರಂತರವಾದ ನೋವಿರಬಹುದು.
ಒಳ್ಳೆ ಸುದ್ದಿ ಅಂದ್ರೆ ಹೆಚ್ಚಿನ ಅಪಾಯಗಳನ್ನು ಉತ್ತಮ ಸಿದ್ಧತೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಅನಿಮಿಯಾ ಸರಿಪಡಿಸುವುದು, ಪೋಷಣೆಯನ್ನು ಸುಧಾರಿಸುವುದು, ಸಾಧ್ಯವಾದರೆ ಮನೆಯಲ್ಲಿನ ತಂಬಾಕು ಸಂಪರ್ಕವನ್ನು ನಿಲ್ಲಿಸುವುದು ಮತ್ತು ಪುನಶ್ಚೇತನವನ್ನು ಗಂಭೀರವಾಗಿ ಮಾಡುವುದರಿಂದ ಕಡಿಮೆ ಮಾಡಬಹುದು. ಬೆಂಗಳೂರು ಮೂಲದ ದೀಪಾ ಕೃಷ್ಣನ್ ಅವರು ಟ್ವಿಟರ್ನಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಶಸ್ತ್ರಚಿಕಿತ್ಸೆಯ ಭಯವೆಂಬುದು ನಾನು ಪ್ರತಿಯೊಂದು ಸಲಹಾ ಸಭೆಯಲ್ಲಿಯೂ ಕೇಳುವ ವಿಷಯ. ನನಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ಹೇಳಿದರೆ, ಆದರೆ ನಾನು ಭಯದಿಂದ ಅದನ್ನು ಮಾಡಿಸಿಕೊಳ್ಳದೇ ಇದ್ದರೆ ನಿಜವಾಗಿಯೂ ಏನಾಗ್ತದೆ, ಪರಿಣಾಮಗಳು ಯಾವುವು? ನಿಮ್ ಭಯವು ನ್ಯಾಯಸಮ್ಮತವಾಗಿದೆ, ಆದರೆ ಪರಿಣಾಮಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡೋಣ. ನೀವು ಶಸ್ತ್ರಚಿಕಿತ್ಸೆಯನ್ನು ವಿಳಂಬ ಮಾಡಿದರೆ ಅದು ನಿಜವಾಗಲೂ ಅಂತಿಮ ಹಂತದಲ್ಲಿರುವ ಮತ್ತು ಹದಗೆಡುತ್ತಿರುವ ಮೊಣಕಾಲಿಗಾಗಿದ್ದರೆ, ಮೊದಲನೆಯದಾಗಿ ಕ್ರಮೇಣ ಚಲನೆಯ ನಷ್ಟವಾಗ್ತದೆ. ನೋವಾಗೋದ್ರಿಂದ ನೀವು ಕಡಿಮೆ ಕಡಿಮೆ ನಡೆಯಲು ಪ್ರಾರಂಭಿಸ್ತೀರಿ. ಎರಡನೇದಾಗಿ ಮಾಂಸಪೇಶಿಗಳ ದುರ್ಬಲತೆ. ನೀವು ನಡೆಯೋದನ್ನು ನಿಲ್ಲಿಸಿದಾಗ ನಿಮ್ಮ ತೊಡೆ ಮತ್ತು ಹಿಪ್ ಮಾಂಸಪೇಶಿಗಳು ದುರ್ಬಲವಾಗ್ತವೆ ಮತ್ತು ಮೊಣಕಾಲು ಇನ್ನಷ್ಟು ಅಸ್ಥಿರವಾಗುತ್ತೆ. ಮೂರನೇದಾಗಿ ತೂಕ ಹೆಚ್ಚಳ ಮತ್ತು ಮೆಟಾಬಾಲಿಕ್ ಹದಗೆಡು. ಇದು ಸಂಯುಕ್ತಗಳ ಮೇಲೆ ಇನ್ನಷ್ಟು ಒತ್ತಡವನ್ನು ಹೆಚ್ಚಿಸ್ತದೆ. ನಾಲ್ಕನೇದಾಗಿ ಕಾಲಕ್ರಮೇಣ ಮೊಣಕಾಲಿನಲ್ಲಿ ಇನ್ನಷ್ಟು ವಕ್ರತೆ ಮತ್ತು ಗಟ್ಟಿತನ ಉಂಟಾಗಬಹುದು. ಇದು ಶಸ್ತ್ರಚಿಕಿತ್ಸೆಯ ನಂತರ ಪುನಶ್ಚೇತನವನ್ನ ಬಹಳ ಕಷ್ಟಕರವಾಗಿಸುತ್ತದೆ. ಹತ್ತನೇದಾಗಿ ಇದು ದೇಹದ ಉಳಿದ ಭಾಗಗಳಿಗೂ ಪರಿಣಾಮ ಬೀರುತ್ತದೆ. ಹೆಚ್ಚು ಮಹಿಳೆಯರು ಬೆನ್ನೋವು, ಹಿಪ್ ನೋವು ಅಥವಾ ಇನ್ನೊಂದು ಮೊಣಕಾಲಿನಲ್ಲಿ ನೋವು ಅನುಭವಿಸ್ತಾರೆ, ಯಾಕೆಂದ್ರೆ ಅವರು ಸಮತೋಲನ ಸಾಧಿಸಲು ಪ್ರಯತ್ನಿಸ್ತಾರೆ. ಈಗ ಒಂದು ಮುಖ್ಯವಾದ ವಿಷಯ, ವಿಳಂಬ ಮಾಡುವುದು ಎಂದರೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂಬುದಲ್ಲ. ನೀವಿನ್ನೂ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿದ್ದರೆ ಮತ್ತು ಫಿಸಿಯೋಥೆರಪಿಯಿಂದ ಸುಧಾರಣೆ ಕಾಣುತ್ತಿದ್ದರೆ ಸಂರಕ್ಷಣಾತ್ಮಕ ಚಿಕಿತ್ಸೆ ಮುಂದುವರಿಸುವುದು ಸಮಂಜಸವಾಗಿದೆ. ಚಿಂತೆ ಆಗ್ಬೇಕಾದದು ಜೀವನವು ತಿಂಗಳಾಗಿ ಕುಗ್ಗುತ್ತಿರುವಾಗ, ನೀವು ಚಲನೆ ತಪ್ಪಿಸ್ತಿದ್ದೀರಿ, ನಿದ್ರೆ ಅಸ್ತವ್ಯಸ್ತವಾಗಿದೆ ಮತ್ತು ವಕ್ರತೆ ಮುಂದುವರಿತಿದೆ. ಅಂತ ಸಮಯದಲ್ಲೇ ವಿಳಂಬವು ಸಾಮಾನ್ಯವಾಗಿ ನಿಮ್ಮ ಕಾರ್ಯಕ್ಷಮತೆಗೆ ಹಾನಿ ಉಂಟು ಮಾಡುತ್ತೆ. ಕೊಯಮತ್ತೂರಿನ ಉಷಾ ವೆಂಕಟರಮಣ್ ರೆಡ್ಡಿಟಲ್ಲಿ ಕೇಳ್ತಾರೆ, ನನಗೆ ಆಸ್ಟಿಯೋಪೋರೋಸಿಸ್ ಇದೆ, ಇದು ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆಯ ಯಶಸ್ಸನ್ನು ಕಡಿಮೆ ಮಾಡುತ್ತೆಯೇ? ಆಸ್ಟಿಯೋಪೊರೋಸಿಸ್ ಇದೆ ಎಂದರೆ ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆ ವಿಫಲವಾಗ್ತದೆ ಎಂಬುದಲ್ಲ. ಆಸ್ಟಿಯೋಪೊರೋಸಿಸ್ ಇರೋ ಅನೇಕ ಜನರು ಅತ್ಯುತ್ತಮ ಫಲಿತಾಂಶಗಳನ್ನು ಹೊಂದಿದ್ದಾರೆ, ಆದರೆ ಇದು ನಾವು ಯೋಜನೆ ರೂಪಿಸೋ ರೀತಿಯನ್ನ ಬದಲಾಯಿಸುತ್ತೆ. ಆಸ್ಟಿಯೋಪೊರೋಸಿಸ್ ಎಂದರೆ ಎಲುಬು ಕಡಿಮೆ ಘನವಾಗಿದ್ದು ಹೆಚ್ಚು ನಾಜೂಕಾಗಿದೆ ಎಂಬರ್ಥ. ಇದು ಕೆಲವು ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಉದಾಹರಣೆಗೆ ಪೆರಿಪ್ರೋಸ್ಥೆಟಿಕ್ ಮುರಿದು ಹೋಗುವಿಕೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸಕರ ಫಿಕ್ಸೇಷನ್ ವಿಧಾನ ಮತ್ತು ಇಂಪ್ಲಾಂಟ್ ವಿನ್ಯಾಸದ ಆಯ್ಕೆಯನ್ನು ಪ್ರಭಾವಿಸುತ್ತೆ. ಶಸ್ತ್ರಚಿಕಿತ್ಸೆಯ ನಂತರ ಬಿದ್ದು ಹೋಗುವುದನ್ನು ತಡೆಯುವುದು ಬಹಳ ಮುಖ್ಯವಾಗ್ತದೆ. ನೀವು ಮಾಡಬಹುದಾದದ್ದು ಶಕ್ತಿಶಾಲಿಯಾಗಿದೆ. ಆಸ್ಟಿಯೋಪೊರೋಸಿಸ್ ಅನ್ನು ಗಂಭೀರವಾಗಿ ಚಿಕಿತ್ಸೆ ಮಾಡಿ. ವಿಟಮಿನ್ ಡಿ, ಕ್ಯಾಲ್ಸಿಯಂ ಸಮತೋಲನದಲ್ಲಿ ಇಡಿ. ನಿಮ್ಮ ಮೂಳೆ ಚಿಕಿತ್ಸಾ ಕ್ರಮ ಅನುಸರಿಸಿ ಶಕ್ತಿ ಹೆಚ್ಚಿಸಿಕೊಳ್ಳಿ. ಬಲಿಷ್ಠ ಸ್ನಾಯುಗಳು ಬೀಳುವಿಕೆ ತಡೆದು ಇಂಪ್ಲಾಂಟ್ ರಕ್ಷಿಸುತ್ತವೆ. ಆಸ್ಟಿಯೋಪೊರೋಸಿಸ್ ಒಂದು ಕಾರಣ, ಆದರೆ ಇದನ್ನು ನಿರ್ವಹಿಸಬಹುದು. ಇದು ಶಸ್ತ್ರಚಿಕಿತ್ಸೆಯನ್ನು ರದ್ದುಪಡಿಸುವುದಿಲ್ಲ, ಇದು ಸಿದ್ಧತೆ ಮತ್ತು ಬಿದ್ದು ಹೋಗುವುದನ್ನು ತಡೆಯುವುದನ್ನು ಇನ್ನಷ್ಟು ಮುಖ್ಯವಾಗಿಸುತ್ತದೆ. ದೆಹಲಿಯಿಂದ ಅನನ್ಯ ಶರ್ಮಾ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿದ್ದಾರೆ ಮತ್ತು ಇದು ಹೆಚ್ಚಿನ ಮಹಿಳೆಯರು ಯೋಚಿಸುತ್ತಿರುವ ಆದರೆ ಕೇಳದಿರುವ ಪ್ರಶ್ನೆ. ಶಸ್ತ್ರಚಿಕಿತ್ಸೆಯ ನಂತರ ನಾನು ಮನೆ ಮತ್ತು ಮಕ್ಕಳ ಆರೈಕೆ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂಬ ಭಯವಿದೆ. ನನಗೆ ನಿಜವಾಗಿಯೂ ಎಷ್ಟು ಸಹಾಯ ಬೇಕಾಗುತ್ತದೆ? ಮೊದಲು ಆ ಉತ್ತಮ ಪ್ರಶ್ನೆಗೆ ಧನ್ಯವಾದಗಳು. ಇದು ಮಹಿಳೆಯರಿಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆಗಳಲ್ಲಿ ಒಂದಾಗಿದೆ, ಯಾಕೆಂದ್ರೆ ಪುನಃಸ್ವಸ್ಥತೆ ಕೇವಲ ವೈದ್ಯಕೀಯವಲ್ಲ, ಅದು ವ್ಯವಸ್ಥಾಪನೆಯೂ ಆಗಿದೆ. ಮೊದಲ 2 ವಾರಗಳ ಕಾಲ ನೀವು ಅಡಿಗೆ, ಸ್ವಚ್ಛತೆ ಮತ್ತು ಎತ್ತುವ ಕೆಲಸಗಳಿಗೆ ಸಹಾಯ ಅಗತ್ಯವಿದೆ. ಗುರಿ ಹಾಸಿಗೆ ವಿಶ್ರಾಂತಿ ಅಲ್ಲ, ಗುರಿ ಸುರಕ್ಷಿತ ಚಲನೆ ಮತ್ತು ಯೋಜಿತ ವಿಶ್ರಾಂತಿ. ನೀವು ಆರಂಭದಲ್ಲೇ ಮನೆ ಕೆಲಸವನ್ನ ಹೆಚ್ಚು ಮಾಡಿದರೆ ಊತ ಹೆಚ್ಚುತ್ತದೆ, ಮುಡಿಪು ಕಡಿಮೆಯಾಗುತ್ತದೆ ಮತ್ತು ಗಟ್ಟಿತನದ ಅಪಾಯ ಬಹುಪಟ್ಟು ಹೆಚ್ಚುತ್ತದೆ. ಪುನಃಸ್ವಸ್ಥತೆಯನ್ನು ಹೆರಿಗೆ ನಂತರದ ಪುನಃಸ್ವಸ್ಥತೆ ಎಂದು ಕಲ್ಪಿಸಿ. ಸಹಾಯವನ್ನು ಯೋಜಿಸುವುದು ಚಿಕಿತ್ಸೆಯ ಭಾಗ, ಅದು ಐಶ್ವರ್ಯವಲ್ಲ. ಒಂದು ಉತ್ತಮ ಯೋಜನೆಗೆ ಸಹಾಯಕರ ಅಥವಾ ಕುಟುಂಬದ ಬೆಂಬಲ, ಸರಳೀಕೃತ ಊಟಗಳು ಮತ್ತು ನಡೆಯಲು ಸುರಕ್ಷಿತ ಮನೆ ವ್ಯವಸ್ಥೆ ಸೇರಿವೆ. ಮುಂಬೈನ ರೇಖಾ ಅಯ್ಯರ್ ಇನ್ಸ್ಟಾಗ್ರಾಮ್ನಲ್ಲಿ ಇದನ್ನು ಕಳಿಸಿದ್ದಾರೆ ಮತ್ತು ಇದು ನನಗೆ ಬಹಳ ಬಾರಿ ಕೇಳಲಾಗುವ ಭಾರತೀಯರಲ್ಲಿ ವಿಶೇಷವಾದ ಪ್ರಶ್ನೆ. ಮೂಳೆ ಶಸ್ತ್ರಚಿಕಿತ್ಸೆ ಬಳಿಕ ಪೂಜೆ ಅಥವಾ ಶೌಚಾಲಯಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳಬಹುದಾ? ನಿಜ ಹೇಳಬೇಕೆಂದರೆ ಮೊಣಕಾಲು ಬದಲಾವಣೆಯ ನಂತರ ಪೂರ್ಣವಾಗಿ ಕಾಲ್ಮಡಿಚಿ ಕುಳಿತುಕೊಳ್ಳುವುದು ಕಷ್ಟ ಆಗಬಹುದು. ಕೆಲವರು ಚೇತರಿಸಿಕೊಳ್ಳುತ್ತಾರೆ, ಆದರೆ ಇದು ಲವಚಿಕತೆ, ತೂಕ, ಮೊಣಕಾಲಿನ ಸ್ಥಿತಿ ಮತ್ತು ಪುನರ್ವಸತಿಯಂತಹ ಅಂಶಗಳನ್ನು ಅವಲಂಬಿಸಿದೆ. ಭಾರತೀಯ ಶೌಚಾಲಯಗಳಲ್ಲಿ ಕುಳಿತುಕೊಳ್ಳುವುದು ಶಸ್ತ್ರಚಿಕಿತ್ಸೆಯ ನಂತರ ಕಷ್ಟವಾಗಬಹುದು. ವೆಸ್ಟರ್ನ್ ಶೌಚಾಲಯ ಬಳಸುವುದು ಹೆಚ್ಚು ಸುರಕ್ಷಿತ. ಪೂಜೆ ಅಥವಾ ನೆಲದಲ್ಲಿ ಕುಳಿತುಕೊಳ್ಳಲು ಸಣ್ಣ ಸ್ಟೂಲ್ ಅಥವಾ ಕುರ್ಚಿ ಬಳಸಿ. ಕೆಲಸಕ್ಕೆ ಮೊಣಕಾಲಿಗೆ ಪೂರಕ ಚಲನೆ ಕಲಿಸುತ್ತೇವೆ. ಆರಂಭದಲ್ಲಿ ಆಳವಾಗಿ ಕೂರೋದು, ಭಾರ ಎತ್ತೋದು ಬೇಡ. ಮೊಣಕಾಲು ಬದಲಾವಣೆಯು ನಿಮ್ಮ ನಡಿಗೆ, ಪ್ರಯಾಣ ಹಾಗೂ ದೈನಂದಿನ ಆರಾಮಕ್ಕೆ ಬೆಂಬಲ ನೀಡಲು ಮಾಡಲಾಗ್ತಿದೆ. ನೆಲದ ಮೇಲೆ ಕೂರಲು ಸ್ವಲ್ಪ ಸಮಯ ಬೇಕಾಗಬಹುದು. ನಾಗ್ಪುರದ ಶ್ರುತಿ ರೆಡ್ಡಿಟ್ನಲ್ಲಿ ಕೇಳುತ್ತಾರೆ, ಶಸ್ತ್ರಚಿಕಿತ್ಸೆ ಭಯ ಸಹಜ. ಅಂದು ಹೇಗಿರುತ್ತದೆ, ನೋವು ಹೇಗಿರುತ್ತದೆ? ಹೆಚ್ಚಾಗಿ ಮೊಣಕಾಲು ಶಸ್ತ್ರಚಿಕಿತ್ಸೆ ಸ್ಪೈನಲ್ ಅನೆಸ್ಥೀಶಿಯಾದಲ್ಲಿ ನಡೆಯುತ್ತದೆ. ಸೊಂಟದ ಕೆಳಗೆ ನೋವು ಗೊತ್ತಾಗಲ್ಲ, ನೀವು ಆರಾಮಾಗಿ ಅಥವಾ ನಿದ್ರೆಯಲ್ಲಿರಬಹುದು. ಆರೋಗ್ಯದ ಆಧಾರದ ಮೇಲೆ ಸಾಮಾನ್ಯ ಅನೆಸ್ಥೀಶಿಯಾ ನೀಡಬಹುದು.
ನೋವು ನಿಯಂತ್ರಣವನ್ನು ಊಹಿಸುವುದಲ್ಲ, ಯೋಜಿಸಲಾಗ್ತಿದೆ. ಅನೇಕ ಆಸ್ಪತ್ರೆಗಳು ಔಷಧಿಗಳ ಸಂಯೋಜನೆ ಮತ್ತು ಕೆಲವೊಮ್ಮೆ ನರ ಬ್ಲಾಕ್ಗಳನ್ನು ಬಳಸ್ತವೆ. ಇದರಿಂದ ನೋವು ಆರಂಭದಲ್ಲೇ ನಿಯಂತ್ರಣವಾಗ್ತದೆ ಮತ್ತು ನೀವು ಬೇಗನೆ ನಡೆಯಲು ಹಾಗೂ ಫಿಸಿಯೋಥೆರಪಿ ಮಾಡಲು ಸಾಧ್ಯವಾಗ್ತದೆ. ಆರಂಭಿಕ ಚಲನೆಗೆ ಉತ್ತೇಜನ ನೀಡಲಾಗ್ತದೆ, ಯಾಕೆಂದ್ರೆ ಇದು ಗಟ್ಟಿತನವನ್ನ ಕಡಿಮೆ ಮಾಡ್ತದೆ ಮತ್ತು ದೀರ್ಘಕಾಲಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತೆ. ಇದು ಅನೇಕ ಮಹಿಳೆಯರಿಂದ ರೆಡ್ಡಿಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಿಂದಲೂ ಒಂದೇ ಪ್ರಶ್ನೆ ಬಂದಿತ್ತು: ನಿಜವಾದ ಪುನಶ್ಚೇತನದ ಹಂತಗಳು ಯಾವುವು? ನಾನು ಮತ್ತೆ ಸಾಮಾನ್ಯವಾಗಿ ಯಾವಾಗ ಭಾವಿಸುವೆ? ಸರಿ, ಪುನಶ್ಚೇತನ ಒಂದು ಪ್ರಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಸಹಾಯದೊಂದಿಗೆ ನಡೆಯುವುದು ಬೇಗನೆ ಶುರುವಾಗುತ್ತೆ. 2 ವಾರಗಳಲ್ಲಿ ಸ್ವತಂತ್ರತೆ ಹೆಚ್ಚುತ್ತದೆ. ಕೆಲಸ ಮಾಡೋ ಮಹಿಳೆಯರು ಪ್ರಯಾಣ ಮತ್ತು ದಣಿವಿನ ಆಧಾರದ ಮೇಲೆ 4 ರಿಂದ 6 ವಾರಗಳಲ್ಲಿ ಹಿಂತಿರುಗಬಹುದು. ಶಕ್ತಿ ಮತ್ತು ಆತ್ಮವಿಶ್ವಾಸ ವಾರಗಳಲ್ಲಿ ಸುಧಾರಿಸುತ್ತದೆ. ಆಳವಾದ ಸತ್ಯವೆಂದ್ರೆ ಗುಣಮುಖವಾಗುವುದು ಕೇವಲ ಗಾಯದಷ್ಟೇ ಅಲ್ಲ, ಅದು ಊತ ನಿಯಂತ್ರಣ, ಮಾಂಸಪೇಶಿ ಪುನರ್ನಿರ್ಮಾಣ ಮತ್ತು ನಿಮ್ಮ ನಡೆಯ ಮಾದರಿಯನ್ನು ಮರುಶಿಕ್ಷಣ ನೀಡುವುದೂ ಆಗಿದೆ. ಚೇತರಿಸಿಕೊಳ್ಳುವ ಮಹಿಳೆಯರು ಮೌನವಾಗಿರದೆ ಚಿಕಿತ್ಸೆ ಯೋಜಿಸಿ ಪಾಲಿಸ್ತಾರೆ ಮತ್ತು ಅಸಹಜತೆ ಕಂಡ್ರೆ ತಕ್ಷಣ ತಿಳಿಸ್ತಾರೆ. ಹಾಗಾಗಿ ನೀವು 20 ರಿಂದ 50 ರವರೆಗೆ ವಯಸ್ಸಿನ ಭಾರತೀಯ ಮಹಿಳೆಯಾಗಿದ್ರೆ ಮೊಣಕಾಲು ನೋವನ್ನ ಸಾಮಾನ್ಯವೆಂದು ಪರಿಗಣಿಸಬಾರದು. ನಿಮ್ಮ ಹಂತ ತಿಳಿಯಿರಿ, ರಕ್ಷಣಾ ಯೋಜನೆ ಬಳಸಿ, ಶಸ್ತ್ರಚಿಕಿತ್ಸೆ ಬೇಕಿದ್ರೆ ಚೆನ್ನಾಗಿ ತಯಾರಾಗಿ ಪುನಶ್ಚೇತನ ಕ್ರಮ ಪಾಲಿಸಿ. ಇದೇ ಉತ್ತಮ ಫಲಾಂಶ ನೀಡುತ್ತದೆ. ನಿಮ್ಮ ಮೊಣಕಾಲಿಗೆ ಮೌಲ್ಯಮಾಪನ ಅಗತ್ಯವಿದೆಯೋ ಇಲ್ವೋ, ಶಸ್ತ್ರಚಿಕಿತ್ಸೆ ಸರಿಯಾದ ಹೆಜ್ಜೆಯೋ ಅಲ್ಲವೋ ಎಂಬುದರಲ್ಲಿ ನಿಮಗೆ ಅನುಮಾನವಿದ್ದರೆ ವೈಯಕ್ತಿಕ ಮಾರ್ಗದರ್ಶನಕ್ಕಾಗಿ ಪ್ರಾಕ್ಟೋನಲ್ಲಿ ದೃಢೀಕೃತ ಅಸ್ಥಿ ಚಿಕಿತ್ಸಕರನ್ನು ಸಂಪರ್ಕಿಸಬಹುದು. ಅವರು ನಿಮ್ಗೆ ನಿಜವಾಗಿಯೂ ನೀವು ಯಾವ ಹಂತದಲ್ಲಿದ್ದೀರಿ ಎಂಬನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾರೆ. ಇದು ನಿಮ್ಗೆ ಸಹಾಯವಾದ್ರೆ, ಮೌನವಾಗಿ ಸಹಿಸ್ತಿರುವ ಮತ್ತು ಎಲ್ರಿಗೂ ತಾನು ಚೆನ್ನಾಗಿದ್ದೀನಿ ಎಂದು ಹೇಳುತ್ತಿರುವ ಮಹಿಳೆಗೆ ಇದನ್ನು ಹಂಚಿಕೊಳ್ಳಿ. ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ಪ್ರಾಯೋಗಿಕ ಸಲಹೆಗಳನ್ನು ಪಡೆಯಲು ನೀವು ಮುಂದುವರಿಯಲು ಬಯಸಿದರೆ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.